ನಮಸ್ಕಾರ. ನಮ್ಮ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯು ಪ್ರಾರಂಭದಿಂದಲೂ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಮೂಲಕ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಗುಣಮಟ್ಟವು ಇನ್ನೂ ಉತ್ತಮಗೊಳ್ಳಲು ನಮ್ಮ ಸಂಸ್ಥೆಯ ಶಿಕ್ಷಕ ವೃಂದದವರು ನಿರಂತರ ಶ್ರಮ ವಹಿಸಲು ತಿಳಿಸುತ್ತಾ ಸಂಸ್ಥೆ ಅಧ್ಯಕ್ಷನಾದ ನಾನು ವಿದ್ಯಾಸಂಸ್ಥೆಯ ಎಲ್ಲ ವೃಂದದವರಿಗೂ ಶುಭ ಹಾರೈಸುತ್ತೇನೆ. ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯು 1986ರ ನಾಗರ ಪಂಚಮಿಯ ದಿನದಂದು ಶ್ರೀ ಸರಸ್ವತಿಯ ಭಾವಚಿತ್ರಕ್ಕೆ ಪ್ರಾತಃ ಸ್ಮರಣೀಯ ಪರಮಪೂಜ್ಯ ಶ್ರೀ ವೆಂಕಟವರಪ್ಪಯ್ಯ ದೇವರು ಇವರ ಅಮೃತ ಹಸ್ತದಿಂದ ಪೂಜೆ ನೆರವೇರಿಸಿ ದಿನಾಂಕ 1/8/1986ರಂದು ಲಿಂಗೈಕ್ಯ ಶರಣಶ್ರೀ ಜಿ ವೀರಭದ್ರಪ್ಪ ಸಾಹೂರವರ ಹಳೆ ಜಿನ್ ಕಟ್ಟಡದಲ್ಲಿ ವಿದ್ಯುಕ್ತವಾಗಿ 5 ಮಕ್ಕಳೊಂದಿಗೆ ಪಾಠಶಾಲೆಯನ್ನು ಪ್ರಾರಂಭಿಸಲಾಯಿತು. ಮೊದಲಿಗೆ ಕಲಿಕಾ ಬುನಾದಿ ಹಾಕಿದವರು ಶ್ರೀಮತಿ ಯಂಕಮ್ಮ ಶಿಕ್ಷಕಿ, ಎರಡನೆಯದಾಗಿ ಶ್ರೀಮತಿ ಅನ್ನಪೂರ್ಣ ಶಿಕ್ಷಕಿ, ನಂತರದಲ್ಲಿ ಶ್ರೀ ಶರಣಪ್ಪ ತುಮಕೂರು. ಹೀಗೆ ಅಗತ್ಯತೆಗೆ ತಕ್ಕಂತೆ ಶಿಕ್ಷಕರನ್ನು ನೇಮಿಸುತ್ತಾ ವಿದ್ಯಾಸಂಸ್ಥೆಯು ಬೆಳೆದು ಬಂದಿತು. ಶಿಕ್ಷಕರ ಚಟುವಟಿಕೆಯುಕ್ತ ಬೋಧನೆ ಹಾಗೂ ಜನಾಕರ್ಷಣೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿಕ್ಷಣ ಸಂಸ್ಥೆಯನ್ನು ಜನಪ್ರಿಯಗೊಳಿಸುವಲ್ಲಿ ಇಲ್ಲಿಯ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿದರು. ಮುಂದುವರೆದು ವಿದ್ಯಾಸಂಸ್ಥೆಯ ಎಲ್ಲ ಸದಸ್ಯರ ಪರಿಶ್ರಮದ ಫಲವಾಗಿ ಬಹಳಷ್ಟು ದಾನಿಗಳು ಸಹ ದಾನ ಮಾಡಲು ಮುಂದಾದರು. ಇದರ ಫಲವಾಗಿ ದಿನಾಂಕ 6/12/1993ರಂದು ಶ್ರೀ ಸಿದ್ದರಾಮೇಶ್ವರ ಶ್ರೀಗಳು ಮುಗುಳ್ಖೋಡ ಇವರ ಅಮೃತಾಸ್ತ್ರದಿಂದ ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆಯಾಯಿತು. ಲಿಂಗೈಕ್ಯ ಶರಣಶ್ರೀ ಜಿ ವೀರಭದ್ರಪ್ಪ ಸಾಹು ಹಾಗೂ ಪ್ರಸ್ತುತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜಪ್ಪ ವಾರಾದ್ರವರ ಅವಿರತ ಪ್ರಯತ್ನದಿಂದ 1997-98ನೇ ಶೈಕ್ಷಣಿಕ ವರ್ಷದಿಂದ ಶ್ರೀ ಬಸವೇಶ್ವರ ಪ್ರೌಢಶಾಲೆಯನ್ನು ಪ್ರಾರಂಭಿಸಲು ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಅನುಮತಿ ನೀಡಿತು. ದಿನಾಂಕ 9/9/1997ರಂದು ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಡಂಬಳ ಮಠ ಗದಗ್ ಇವರ ಸಿದ್ಧಹಸ್ತದಿಂದ ಪ್ರೌಢಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಪ್ರೌಢಶಾಲಾ ಕಟ್ಟಡಕ್ಕೆ ಶಿಕ್ಷಣಕ್ಕೆ ಚಾಲನೆ ನೀಡಲಾಯಿತು. ಈ ಮುಂದಿನ ಭಾವಚಿತ್ರದಲ್ಲಿ ಕಾಣುವ ಸ್ಕೌಟ್ ಡ್ರೆಸ್ ಮೇಲಿರುವ ವಿದ್ಯಾರ್ಥಿ ದೇವದುರ್ಗದ ಪ್ರತಿಷ್ಠಿತ ಮಕ್ಕಳ ತಜ್ಞರಾದ ಡಾಕ್ಟರ್ ರವಿಕುಮಾರ್ ಉಬಾಳೆ ಎಂದು ಹೇಳುವಲ್ಲಿ ನಮಗೆ ಅತ್ಯಂತ ಹೆಮ್ಮೆ ಅನಿಸುತ್ತದೆ. ಮತ್ತೊಂದು ಭಾವಚಿತ್ರದಲ್ಲಿ ಕಾಣುವ ಹಳದಿ ಬಣ್ಣದ ಉಡುಗೆ ತೊಟ್ಟಿರುವಂತಹ ವಿದ್ಯಾರ್ಥಿ ದೇವರಾಜ್ ಸಾಸ್ವಿಗೆರ ಎಂದು. ಈ ವಿದ್ಯಾರ್ಥಿಯು ಧಾರವಾಡದ IIT ಶಿಕ್ಷಣ ಸಂಸ್ಥೆಗೆ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ತರಹ ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆಯು ಸಮಾಜಕ್ಕೆ ನೀಡಿದೆ ಎಂದು ಹೇಳುವಲ್ಲಿ ನಮಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇನ್ನು SSLC ಫಲಿತಾಂಶ 1999-2000 ಇಸ್ವಿಯಿಂದ ಪ್ರಥಮ ಬ್ಯಾಚ್ ಹೊರಬಂದು ಅಂದಿನಿಂದ ಇಂದಿನವರೆಗೆ 22 ಬ್ಯಾಚ್ಗಳು ನಮ್ಮ ವಿದ್ಯಾಸಂಸ್ಥೆಯಿಂದ ಹೊರಬಂದಿವೆ. 2015-16ನೇ ಶೈಕ್ಷಣಿಕ ವರ್ಷದಲ್ಲಿ 97.72 ಫಲಿತಾಂಶ ನಮ್ಮ ಶಾಲೆ ಪಡೆದು 11 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಹೀಗೆ ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ 5, 6, 8 ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಬಹುದು ಸಾಮಾನ್ಯ. ಕಳೆದ 2021-22ನೇ ಸಾಲಿನಲ್ಲಿ 2 ವಿದ್ಯಾರ್ಥಿಗಳು ಕುಮಾರ್ ನಂದೀಶ್ ತಂದೆ ಬಸವರಾಜ್ ಹಾಗೂ ಕುಮಾರ್ ಮನೋಜ್ ತಂದೆ ಬಸವರಾಜ್ ಮಡಿವಾಳ 610 ಅಂಕಗಳನ್ನು ಪಡೆದು 97.60%
ಉತ್ತೀರ್ಣರಾಗಿದ್ದು ನಮ್ಮ ಹೆಮ್ಮೆ. ಇದರ ಜೊತೆಗೆ ಕಳೆದ ವರ್ಷ 13 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದು ನಮ್ಮನ್ನು ಮತ್ತಷ್ಟು ಉಲ್ಲಸಿತಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ 2004 ಹಾಗೂ 2005ರಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಭಿನಂದನಾ ಪತ್ರ ನೀಡಿರುವುದು ನಮ್ಮ ಸಂಸ್ಥೆಯ ಶೈಕ್ಷಣಿಕ ಸೇವೆಗೆ ಹಿಡಿದ ಕನ್ನಡಿಯಾಗಿದೆ. ಏಪ್ರಿಲ್ 2016ರಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿನಿ ಕುಮಾರಿ ಐಶ್ವರ್ಯ ತಂದೆ ಬಸವರಾಜ್ರವರು ತೋರಿದ ಸಾಧನೆಗೆ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ರವರು ವಿದ್ಯಾರ್ಥಿನಿ ಪಾಲಕರಿಗೆ ಬರೆದ ಪ್ರಶಂಸನೀಯ ಪತ್ರವು ನಮ್ಮ ಸಂಸ್ಥೆಯ ಗುಣಾತ್ಮಕ ಶಿಕ್ಷಣಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳುವಲ್ಲಿ ನಾವು ಹೆಮ್ಮೆ ಪಡುತ್ತೇವೆ. ನಮ್ಮ ವಿದ್ಯಾಸಂಸ್ಥೆಯಿಂದ ಬಹಳಷ್ಟು ಪ್ರತಿಭೆಗಳು ಹೊರಬಂದಿದ್ದು ಇಂದು ಅವರು ಉಜ್ವಲ ಭವಿಷ್ಯದೊಂದಿಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 12ರಿಂದ 15 ಜನ ಡಾಕ್ಟರ್ಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ IITಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದವರು ಸಹ ಇದ್ದಾರೆ. IT ಸೆಕ್ಟರ್ನಲ್ಲಿ 100 ಜನ ಉದ್ಯೋಗದಲ್ಲಿದ್ದರೆ ದೇವದುರ್ಗದ ಗೌರಂಪೇಟೆಯ ಬಾಬಾ ವಿದ್ಯಾರ್ಥಿಯು ಈ ದಿನ PSI ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರ ಜೊತೆಗೆ ಉದ್ಯಮಿಗಳಾಗಿ, ವಕೀಲರಾಗಿ, ಉಪನ್ಯಾಸಕರಾಗಿ, ಸಹಾಯಕ ಪ್ರಾಧ್ಯಾಪಕರಾಗಿ ಹೀಗೆ ಹಲವಾರು ಉದ್ಯೋಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಿನಾಂಕ 22/6/2014ರಂದು ನಮ್ಮ ವಿದ್ಯಾಸಂಸ್ಥೆಯ ರಜತ ಮಹೋತ್ಸವ ಕಾರ್ಯಕ್ರಮ ಸಂದೀಪ್ ಜಿನ್ನಿಂಗ್ ಫ್ಯಾಕ್ಟರಿಯಲ್ಲಿ ನಡೆಯಿತು. ಅಂದು ವಿದ್ಯಾಸಂಸ್ಥೆಯ ಸ್ಮರಣ ಸಂಚಿಕೆ ಬಸವ ಭಾಗ್ಯ ಅನಾವರಣಗೊಂಡಿತು. ನಮ್ಮ ವಿದ್ಯಾಸಂಸ್ಥೆ ಬೆಳೆದು ಬಂದ ಸಂಪೂರ್ಣ ಚಿತ್ರಣವು ಈ ಹೊತ್ತಿಗೆಯಲ್ಲಿ ದಾಖಲಾಗಿದೆ. ಈ ರೀತಿಯಾಗಿ ಹೇಳುವಲ್ಲಿ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಹಿರಿಯ ಪ್ರಾಥಮಿಕ ಶಾಲೆಯು 1987-88ನೇ ಸಾಲಿನಲ್ಲಿ ಪ್ರಾರಂಭಗೊಂಡಿದ್ದು ದೇವದುರ್ಗದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಪ್ರಥಮ ಖಾಸಗಿ ಶಿಕ್ಷಣ ಸಂಸ್ಥೆ ಎಂಬ ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಸಂಸ್ಥೆ. ಪ್ರಾರಂಭದಿಂದಲೂ ಇಲ್ಲಿಯವರೆಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿರತಕ್ಕಂಥದ್ದು ಈ ಸಂಸ್ಥೆಯ ಹೆಮ್ಮೆಯ ವಿಷಯ. ಸಂಸ್ಥೆಯು ನಿರಂತರವಾಗಿ ತನ್ನ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಯಾವತ್ತೂ ಮುಂದಿದ್ದು ಈ ಶಾಲೆಯು 2011 ನವೆಂಬರರಂದು ಸರ್ಕಾರದ ಸಹಾಯಧನಕ್ಕೆ ಒಳಪಟ್ಟಿದ್ದು ಅಂದಿನಿಂದ ಸರ್ಕಾರದ ಸೌಲಭ್ಯಗಳಾಗಿರ್ತಕ್ಕಂಥ ಬಿಸಿಯೂಟ, ಉಚಿತ ಪಠ್ಯಪುಸ್ತಕಗಳ ವಿತರಣೆ ಮುಂತಾದ ಸರ್ಕಾರಿ ಸೌಲಭ್ಯಗಳನ್ನು ನಿರಂತರವಾಗಿ ಮಕ್ಕಳಿಗೆ ಸಮರ್ಪಕವಾಗಿ ನೀಡುತ್ತಾ ಬಂದಿದ್ದು ಸಂಸ್ಥೆಯು ಅತ್ಯುತ್ತಮ ಶೈಕ್ಷಣಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ತಾಲೂಕಿನಾದ್ಯಂತ ಹೆಸರು ಮಾಡಿದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಚಾರ. ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಆಡಳಿತ ಮಂಡಳಿಯು ನಿರಂತರವಾಗಿ ನಮಗೆ ಸಹಕಾರ ನೀಡುತ್ತಾ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ.
ಚಂದ್ರಶೇಖರ್ ದೇಸಾಯಿ. ನನ್ನ ಬೋಧನಾ ವಿಷಯ ಗಣಿತ. ವಿದ್ಯಾರ್ಥಿಗಳು ಆಗಿರತಕ್ಕಂಥ ಸುಮನ್, ತಂದೆ ಬಣ್ಣಪ್ಪ ಕೋರಿ ಹಾಗೂ ವಿಶ್ವನಾಥ್, ತಂದೆ ಬಣ್ಣಪ್ಪ ಕೋರಿ. ನಂತರ ಅನೇಕ ವಿದ್ಯಾರ್ಥಿಗಳು ನನ್ನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ತೇರ್ಗಡೆ ಹೊಂದಿದ್ದಾರೆ. ನನ್ನ ಬೋಧನೆ ಜೊತೆಗೆ ಜೀವನ ಶಿಕ್ಷಣ, ನೈತಿಕ ಮೌಲ್ಯಗಳ ಜೊತೆ ನನ್ನ ಬೋಧನೆ ಪ್ರಾರಂಭವಾಗುತ್ತದೆ. ಹಾಗಾದ್ರೆ ಇಲ್ಲಿ ಜೀವಕೋಶ ಪದದ ಅರ್ಥವನ್ನು ನೋಡಿದಾಗ ಒಂದು ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಅಥವಾ ಕಾರ್ಯಾತ್ಮಕ ಘಟಕವನ್ನು ನಾವೇನಂತ ಕರಿತೀವಿ? ಜೀವಕೋಶಗಳು ಅಂತಂದ್ರೆ ಅದು ವ್ಯಕ್ತ. ನಾವು ಯಾವತ್ತೂ ತ್ಯಾಗಿಗಳಾಗಬೇಕು, ಭೋಗಿಗಳಾಗಬಾರ್ದು. ತ್ಯಾಗ ಮಾಡೋದ್ರಲ್ಲಿ ಭೋಗದಲ್ಲಿಲ್ಲ. ಅದಕ್ಕೆ ತ್ಯಾಗದಲ್ಲಿದ್ದ ಪ್ರೀತಿ ಭೋಗದಲ್ಲಿಲ್ಲ ಅಂತಕ್ಕಂಥ ಒಂದು ಮಾತು. ತ್ಯಾಗದಲ್ಲಿದ್ದ ಪ್ರೀತಿ ಭೋಗದಲ್ಲಿಲ್ಲ ಅಂತ. ಅಷ್ಟೇ ಒಟ್ಟಿನಲ್ಲಿ ಪ್ರಯತ್ನ ಪಡುವವರಿಗೆ ಸೋಲಾಡುವುದಿಲ್ಲ ಎನ್ನುವ ಕವಿತೆ ಬಗ್ಗೆ ಇವತ್ತು ನೋಡೋಣ. ಈ ಕವಿತೆಯ ಆಶಯ ಹೀಗಿದೆ: ನಾವು ಸತತವಾಗಿ ಪ್ರಯತ್ನದಲ್ಲಿದ್ದರೆ ನಮಗೆ ಜಯ. ಫಸ್ಟ್ ಯಾರಿಗೋಸ್ಕರ ರಾಜಕೀಕರಣಗಳು? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಕರಣಗಳು. ಮೊದಲನೇದಾಗಿ ಬ್ರಿಟಿಷರು ಜಾರಿಗೆ ತಂದಿರ್ತಕ್ಕಂಥ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ. ಆ ನೀತಿ ಯಾರು? ಲಕ್ಷ್ಮೀಬಾಯಿ. ಜನ್ಸಿಯಲ್ಲಿ ಯಾರು? ರಾಣಿ ಲಕ್ಷ್ಮೀಬಾಯಿ ಕೂಡ ಏನಾಗ್ತಾರೆ, ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅದು ಕೂಡ ಕಾನ್ಪುರ. ನೂರಾರು ಪ್ರತಿಭೆಗಳನ್ನು ಈ ಸಮಾಜಕ್ಕೆ ನೀಡಿದ ನಮ್ಮ ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆಯು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಅನುಭವಿ ಶಿಕ್ಷಕರು ನಮ್ಮ ಸಂಸ್ಥೆಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂಪನ್ಮೂಲ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ. 22 ವರ್ಷಗಳಿಂದ ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ವರ್ಷದ 12 ತಿಂಗಳು ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲ ಶಿಕ್ಷಕರಿಗೆ ಆಡಳಿತ ಮಂಡಳಿಯವರು 12 ತಿಂಗಳ ಕಾಲ ವೇತನವನ್ನು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ನಾವು ನೆನಪಿಸುವಂಥದ್ದು ಅಂತಂದರೆ, ಕರೋನಾದಂತಹ ಸಂಕಷ್ಟದ ಸ್ಥಿತಿಯಲ್ಲಿ ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಇಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ವೇತನವನ್ನು ನೀಡಿ ಮಾನವೀಯ ಮೌಲ್ಯವನ್ನು ಮೆರೆದಿದ್ದಾರೆ. ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ವಿದ್ಯಾಸಂಸ್ಥೆಯವರ ಪ್ರೋತ್ಸಾಹ ಮತ್ತು ಪ್ರೇರಣೆ ನಮ್ಮ ವಿದ್ಯಾಸಂಸ್ಥೆ ಸುಗಮವಾಗಿ ನಡೆದುಕೊಂಡು ಬರಲಿಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ.